Hello everyone, you are watching Knowledge for 21st Century YouTube channel and this is P.chaitra. Let's see the thought for the day. If you fail, never give up because fail means first attempt in learning. APJ ಅಬ್ದುಲ್ ಕಲಾಂ. APJ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳಿದ್ದಾರೆ. ಏನಂದರೆ ನೀವೇನಾದರೂ ಯಾವುದೇ ಒಂದು ಪ್ರಯತ್ನದಲ್ಲಿ ವಿಫಲರಾದರೆ ಫೇಲ್ ಆದರೆ ಆ ಒಂದು ಪ್ರಯತ್ನನ ಬಿಡಬೇಡಿ. ಯಾಕಂದರೆ ಫೇಲ್ ಅನ್ನೋ ವರ್ಡ್ನ ಮೀನಿಂಗ್ನ ಅವರು ಹೇಗೆ ತಿಳಿಸ್ತಾ ಇದ್ದಾರೆ ನಮಗೆ ಅಂದರೆ FAIL ಅಂದರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್. ನಮ್ಮ ಕಲಿಕೆಯ ಮೊದಲ ಹೆಜ್ಜೆನೇ ಏನಾಗಿರುತ್ತೆ, ವಿಫಲ ಆಗಿರುತ್ತೆ. ಆ ಒಂದು ವಿಫಲತೆನ ನಾವು ಎದುರಿಸಿ ಮುಂದುವರಿಯೋದು ನಮಗೆ ಅವಶ್ಯಕವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಶುರು ಮಾಡ್ತಾ ಇದ್ದೀವಿ. ಇವತ್ತು ನಾವು ಜಿಯೋಗ್ರಫಿ ಸಬ್ಜೆಕ್ಟ್ನ ಟಾಪಿಂಗ್ ವೆದರಿಂಗ್ Part-2ನ ನೋಡ್ತಾ ಇದ್ದೀವಿ. ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಲೆಟ್ಸ್ ಲರ್ನ್ ಟುಗೆದರ್ ವಿತ್ ಚೈತ್ರ ಆ್ಯಂಡ್ ಪವಿತ್ರ. ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ನೋಡಿದ್ವಿ, ಕೆಮಿಕಲ್ ವೆದರಿಂಗ್ನ ನೋಡಿದ್ವಿ, ಹೌದಲ್ವಾ? ಲಾಸ್ಟ್ ಕ್ಲಾಸಲ್ಲಿ ನಾವು ಇಲ್ಲಿ ತನಕ ಮುಗಿಸಿದ್ವಿ. ಈಗ ಇವತ್ತು ಇಲ್ಲಿಂದ ಕಂಟಿನ್ಯೂ ಮಾಡಬೇಕು. ಕೆಮಿಕಲ್ ವೆದರಿಂಗು, ಫಿಸಿಕಲ್ ವೆದರಿಂಗಲ್ಲಿ ಕೆಮಿಕಲ್ ವೆದರಿಂಗ್ನ ನೋಡಿದ್ವಿ. ಈಗ ಟೈಪ್ 2 ಆಗಿರ್ತಕ್ಕಂತಹ ಫಿಸಿಕಲ್ ಆರ್ ಮೆಕ್ಯಾನಿಕಲ್ ವೆದರಿಂಗ್ನ ನೋಡಬೇಕು. ಲೆಟ್ಸ್ ಸಿ. ಮೆಕ್ಯಾನಿಕಲ್ ವೆದರಿಂಗ್ ಈಸ್ ದ ಫಿಸಿಕಲ್ disintegration of a rock by the actual pricing apart of separate particles. This can happen even with completely fresh rock, but the process of physical weathering are able to work much more easily when the surface of the rock has already been weakened by the action of chemical weathering. Mechanical weathering takes place in several ways. Physical or mechanical weathering ಅನ್ನೋದು ನಾವೇನು ನೋಡ್ತೀವಿ ಅಂದರೆ, ಇಲ್ಲಿ ಒಂದು ಭೌತಿಕವಾಗಿ ಈ ಒಂದು ಕಲ್ಲು ಏನಿದೆ ಅಲ್ವಾ, ರಾಕು, ಇದನ್ನು ನಾವು ಪೀಸಾಗಿ ಇಲ್ಲಿ ನೋಡ್ತಾ ಇದ್ವಿ, ಇಂಟಿಗ್ರೇಷನ್ ಆಗಿರೋದನ್ನು, ಹೌದಲ್ವಾ? ಈ ಒಂದು ಫಿಸಿಕಲ್ ಸ್ಟ್ರಕ್ಚರ್ ನೋಡಿದಾಗ, ಈ ಒಂದು ರಾಕ್ನ ಫಿಸಿಕಲ್ ಸ್ಟ್ರಕ್ಚರ್ ನೋಡಿದಾಗ ಇಲ್ಲಿ ಏನಾಗಿದೆ, ವೆದರಿಂಗ್ ಆಗಿದೆ. ಈ ರೀತಿಯ ಒಂದು ವೆದರಿಂಗ್ನ ನಾವು ಫಿಸಿಕಲ್ ವೆದರಿಂಗ್ ಅಂತ ಕರಿತಾ ಇದ್ದೀವಿ. ಅದರ ಒಂದು ಫಿಸಿಕಲ್ ಸ್ಟ್ರಕ್ಚರು ಇಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಬಿಡಿ ಬಿಡಿಯಾಗಿ ಒಡೆದೋಗಿರೋ ಥರ ಆಗಿದೆ, ಹೌದಲ್ವಾ? ಡಿಸ್ಇಂಟಿಗ್ರೇಷನ್ ಆಗಿದೆ ಈ ಒಂದು ರಾಕ್ನಲ್ಲಿ. ಈ ಫಿಸಿಕಲ್ ವೆದರಿಂಗು ಒಂದು ಹೊಸ ಕಲ್ಲು ಮೇಲೆ ಆಗೋದಾದ್ರೂ ನಡೆಯುತ್ತೆ, ಅಥವಾ ಆಲ್ರೆಡಿ ಕೆಮಿಕಲ್ ವೆದರಿಂಗ್ ಆಗಿರ್ತಕ್ಕಂಥ ಒಂದು ರಾಕ್ ಮೇಲಾದರೂ ಕೂಡ ನಡೆಯುತ್ತೆ. ಓಕೆನಾ? ಅರ್ಥ ಆಗ್ತಾ ಇದೆಯಲ್ಲ? ಕೆಮಿಕಲ್ ವೆದರ್ ಆಗಿರ್ತಕ್ಕಂಥ ರಾಕ್ ಮೇಲೆ ಫಿಸಿಕಲ್ ವೆದರಿಂಗ್ ಆಗಬಹುದು, ಅಥವಾ ಯಾವುದೇ ವೆದರಿಂಗ್ ಆಗದೆ ಇರ್ತಕ್ಕಂಥ ಫ್ರೆಶ್ ರಾಕ್ ಮೇಲೂ ಕೂಡ ಫಿಸಿಕಲ್ ವೆದರಿಂಗ್ ಆಗ್ಬೋದು ಅಂತ ಈ ಒಂದು ಪ್ಯಾರಾಗ್ರಾಫ್ನ ಅರ್ಥ ಆಗಿದೆ. ನೋಡಿ, ಈಗ ಮೆಕ್ಯಾನಿಕಲ್ ವೆದರಿಂಗ್ ಅಥವಾ ಫಿಸಿಕಲ್ ವೆದರಿಂಗ್ ನಾವೇನು ಈಗ ನೋಡಿದ್ವಿ ಅಲ್ವಾ, ಇದು ಹಲವಾರು ರೀತಿಯಲ್ಲಿ ಆಗತ್ತೆ. ಅದು ಯಾವ್ಯಾವ ರೀತಿ ಅಂತ ನಾವು ನೋಡೋದಾದರೆ, ರಿಪೀಟೆಡ್ ಟೆಂಪರೇಚರ್ ಚೇಂಜಸ್, ಪದೇ ಪದೇ ಉಷ್ಣಾಂಶದಲ್ಲಿ ಬದಲಾವಣೆಗಳು ಉಂಟಾಗೋದ್ರಿಂದ ಈ ಮೆಕ್ಯಾನಿಕಲ್ ಅಥವಾ ಫಿಸಿಕಲ್ ವೆದರಿಂಗ್ ಆಗುತ್ತೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿ ಅಂತ ನೋಡೋಣ. ಇನ್ ಡೆಸರ್ಟ್ಸ್, rocks are exposed to the blazing sun during the day and are intensely heated. The outer layers expand much faster than the cooler interior of the rocks and tend to pull away from the rest. At nightfall, the temperature drops rapidly and the outer layers contract more rapidly than the interior. Setting up of internal stresses, such stresses repeated every day for months and years. ಓಕೆನಾ? ನೋಡಿ, ಇಲ್ಲಿ ಫಿಸಿಕಲ್ ವೆದರಿಂಗು ಆಗ್ತಕ್ಕಂಥ ಸಂದರ್ಭದಲ್ಲಿ ಉಷ್ಣಾಂಶಗಳು ಪದೇ ಪದೇ ಬದಲಾವಣೆ ಹೊಂದೋದ್ರ ಮೂಲಕನೂ ಫಿಸಿಕಲ್ ವೆದರಿಂಗ್ ಆಗುತ್ತೆ ಅಂತ ನಾವು ನೋಡಿದ್ವಿ. ಹೇಗಪ್ಪ ಅಂದರೆ, ಇಲ್ಲಿದ್ದು ಮರಳುಗಾಡಿದೆ ಅಂತ ನಾವು ಅಂದ್ಕೊಳ್ಳೋದಾದರೆ, ಸೊ ಈ ಮರಳುಗಾಡಲ್ಲಿ ಡೇ ಟೈಮಲ್ಲಿ ಟೆಂಪ್ರೇಚರ್ ಏನಿರುತ್ತೆ, ತುಂಬ ಹೈ ಇರುತ್ತಲ್ವಾ. ಸೊ ಸೂರ್ಯನ ಕಿರಣಗಳು ಯಥೇಚ್ಛವಾಗಿ ಇಲ್ಲಿ ಬೀಳ್ತಾ ಇರುತ್ತೆ. ಹೀಟ್ ಆದಾಗ ಏನಾಗುತ್ತೆ, ಈ ಒಂದು ರಾಕ್ ಪಾರ್ಟಿಕಲ್ಸ್ ಅಥವಾ ಈ ಒಂದು ಏನು ಡೆಸರ್ಟಲ್ಲಿರ್ತಕ್ಕಂಥ ಮರಳು
ಆ ಒಂದು ಔಟರ್ ಲೇಯರ್, ಆ ಭೂಮಿಯ ಔಟರ್ ಲೇಯರಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗೆ ನೈಟ್ ಆದ ಕೂಡಲೇ ಈ ಒಂದು ಡೆಸರ್ಟ್ಗಳಲ್ಲಿ ಏನಾಗುತ್ತೆ ಅಂದರೆ ಟೆಂಪ್ರೇಚರು ತುಂಬ ಕಡಿಮೆ ಆಗುತ್ತೆ. ಡೇ ಟೈಮಲ್ಲಿ ಟೆಂಪ್ರೇಚರ್ ಹೈ ಇರುತ್ತೆ, ನೈಟ್ ಟೈಮಲ್ಲಿ ಟೆಂಪ್ರೇಚರ್ ತುಂಬ ಲೋ ಇರುತ್ತೆ. ಟೆಂಪ್ರೇಚರ್ ಲೋ ಆದಾಗ ಏನಾಗುತ್ತೆ, ಔಟರ್ ಸರ್ಫೇಸು ಏನಾಗುತ್ತೆ, ಕಾಂಟ್ರಾಸ್ಟ್ ಆಗುತ್ತೆ. ಗೊತ್ತಾಯ್ತಾ? ಬೆಳಗ್ಗೆ ಸೂರ್ಯನ ಬಿಸಿಲಿದ್ದಾಗ ಜಾಸ್ತಿ ಹಿಗ್ಗುತ್ತೆ, ಟೆಂಪ್ರೇಚರ್ ನೈಟ್ ಟೈಮ್ ಕಡಿಮೆ ಆದಾಗ ಅದು ಆ ಒಂದು ಲೇಯರ್ ಮೇಲ್ಭಾಗ ಏನಾಗುತ್ತೆ, ಕುಗ್ಗುತ್ತೆ, ಕಾಂಟ್ರಾಸ್ಟ್ ಆಗುತ್ತೆ, ಒತ್ಕೊಂಡು ಹತ್ತಿರಕ್ಕೆ ಬರೋ ರೀತಿಯಲ್ಲಿ ಆಗುತ್ತೆ. ಸೊ ಈ ರೀತಿಯ ಒಂದು ಚೇಂಜಸ್ಗಳನ್ನ ನಾವು ಯಾವಾಗಲೂ ಕೂಡ ಎವ್ರಿ ಡೇ ಒಂದು ಮಂತ್ಗಳಲ್ಲಿ ಮತ್ತು ವರ್ಷಗಳಲ್ಲಿ ಆಗಾಗ ನೋಡ್ತಾನೆ ಇರ್ತೀವಿ. ಈ ರೀತಿಯ ಸ್ಟ್ರೆಸ್ ಉಂಟಾಗೋದು, ಹೆಚ್ಚಿನ ಒಂದು ಉಷ್ಣಾಂಶದಿಂದ ಹಿಗ್ಗೋದು, ಉಷ್ಣಾಂಶ ಅತಿ ಕಡಿಮೆ ಆದಾಗ ಕುಗ್ಗೋದು ಅಥವಾ ಸನ್ಶೈನ್ ಆಗೋದು, ಇದೆಲ್ಲದನ್ನು ಕೂಡ ನಾವು ಫಿಸಿಕಲ್ ವೆದರಿಂಗ್ನಲ್ಲಿ ನೋಡ್ಬೋದು. ಓಕೆನಾ? ಈ ಒಂದು ಇಮೇಜ್ ನೋಡಿ, ವೆದರಿಂಗ್ ಡಸ್ ನಾಟ್ ಡಿಸ್ಕ್ರೈಬ್ ದ ವೆದರ್ ಬಟ್ ರಾದರ್ ದ ಪ್ರೋಸೆಸ್ ಬೈ ವಿಚ್ ರಾಕ್ಸ್ ಬ್ರೇಕ್ ಡೌನ್. ನೋಡಿ ಇಲ್ಲಿ ಈ ಒಂದು ಲೈನ್ನ ಅರ್ಥ ಮಾಡ್ಕೊಳ್ಳಿ. ವೆದರಿಂಗ್ ಅನ್ನೋ ಒಂದು ಪ್ರಕ್ರಿಯೆ ಅಲ್ಲಿನ ವೆದರ್ ಹೇಗಿದೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡೋದಿಲ್ಲ. ಓಕೆನಾ? ಆದರೆ ಏನು ಮಾಡುತ್ತೆ, ಇದು ಒಂದು ಕಲ್ಲನ್ನು ಯಾವ ರೀತಿಯಾಗಿ ಬ್ರೇಕ್ ಡೌನ್ ಮಾಡ್ತಾ ಇದೆ ಅನ್ನೋ ಒಂದು ಪ್ರೋಸೆಸ್ನ ಈ ವೆದರಿಂಗು ತಿಳಿಸುತ್ತೆ. ನೋಡಿ ಇಲ್ಲಿ ಒಂದು ವೆಟ್ ಕ್ಲೈಮೇಟ್ ಇದೆ, ಇಲ್ಲಿ ಕೋಲ್ಡ್ ಮತ್ತು ವೆಟ್ ಕ್ಲೈಮೇಟ್ ಇದೆ, ಇಲ್ಲಿ ಕೋಲ್ಡ್ ಮತ್ತು ಡ್ರೈ ಕ್ಲೈಮೇಟ್ ಇದೆ, ಇಲ್ಲಿ ಹಾಟ್ ಆ್ಯಂಡ್ ಡ್ರೈ ಕ್ಲೈಮೇಟ್ ಇದೆ. ಸೊ ಈ ಒಂದು ಎಲ್ಲ ಪ್ರದೇಶಗಳಲ್ಲಿ ವೆದರಿಂಗು ಬೇರೆ ಬೇರೆ ರೀತಿಯಲ್ಲಿ ಆಗಬಹುದು, ಆದರೆ ಆ ಒಂದು ವೆದರ್ನ ಡಿಸ್ಕ್ರೈಬ್ ಮಾಡುತ್ತೆ ಅಂತ ನಾವಿಲ್ಲಿ ಹೇಳೋದಕ್ಕೆ ಆಗೋದಿಲ್ಲ. ಓಕೆನಾ? ಈಗ ಏನು ನಾವು ಲಾಸ್ಟ್ ಲೈನಲ್ಲಿ ನೋಡಿದ್ವಿ, ವರ್ಷ ಮತ್ತು ತಿಂಗಳುಗಳಲ್ಲಿ ಪ್ರತಿದಿನವೂ ಕೆಲವೊಂದು ಟೈಮಲ್ಲಿ ಹಲವಾರು ಬಾರಿ ಈ ಒಂದು ಫಿಸಿಕಲ್ ವೆದರಿಂಗು ಸ್ಟ್ರೆಸ್ನ ಉಂಟಾಗೋದ್ರ ಮೂಲಕ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಬಿಕಾಸ್ ದ ರಾಕ್ಸ್ ಟು ಕ್ರ್ಯಾಕ್ ಆ್ಯಂಡ್ ಸ್ಪ್ಲಿಟ್. ಆ ವೆದರಿಂಗ್ ಆಗ್ತಾ ಇರೋ ಸಂದರ್ಭದಲ್ಲಿ ಏನಾಗ್ತಿದೆ, ಆ ಒಂದು ರಾಕಲ್ಲಿ ಕ್ರ್ಯಾಕ್ ಉಂಟಾಗ್ತಾ ಇದೆ, ಅಥವಾ ಆ ರಾಕು ಸ್ಪ್ಲಿಟ್ ಆಗ್ತಾ ಇದೆ, ಒಡೆದು ಹೋಗ್ತಾ ಇದೆ, ಅಥವಾ ಅದರಲ್ಲಿ ಬಿರುಕು ಮೂಡ್ತಾ ಇದೆ. ಈ ಟೈಪ್ ಆಗಿರ್ತಕ್ಕಂಥ ಒಂದು ಫಿಸಿಕಲ್ ವೆದರಿಂಗಿಂದ ಏನು ಟೆಂಪ್ರೇಚರ್ನ ಸ್ಟ್ರೆಸ್ ಉಂಟಾಗುತ್ತಲ್ವಾ, ಆಗ ಆಗ್ತಕ್ಕಂಥ ಒಂದು ಪರಿಣಾಮ ಈ ಕಲ್ಲುಗಳ ಮೇಲೆ ಹೇಗೆ ಉಂಟಾಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ವೆಲ್ ಬೆಡೆಡ್ ಆ್ಯಂಡ್ ಜಾಯಿಂಟೆಡ್ ರಾಕ್ಸ್ ಟೆಂಡ್ ಟು ಸ್ಪ್ಲಿಟ್ ಅಲಾಂಗ್ ದ ಜಾಯಿಂಟ್ಸ್ ಆರ್ ಕ್ರ್ಯಾಕ್ಸ್, ಬ್ರೇಕಿಂಗ್ ಅಪ್ ಇಂಟು ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸ್. ಇಲ್ಲಿ ಒಂದು ವೆಲ್ ಬೆಡೆಡ್ ಅಂದರೆ ಬೆಡೆಡ್ ರೀತಿಯಲ್ಲಿರ್ತಕ್ಕಂಥ ಒಂದು ಸಮಾನವಾಗಿರುವಂಥ ಒಂದು ರಾಕ್ ಅಂತ ಅಂದ್ಕೊಳ್ಳೋಣ. ಇದೇನು ಮಾಡುತ್ತೆ, ಜಾಯಿಂಟ್ ಆಗಿ ವೆಲ್ ಬೆಡೆಡ್ ಆಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಫಿಸಿಕಲ್ ವೆದರಿಂಗ್ ಆಗುವಂಥ ಸಮಯದಲ್ಲಿ ಇದೇನಾಗುತ್ತೆ, ಬ್ರೇಕಿಂಗ್ ಡೌನ್ ಆಗುತ್ತೆ ಈ ಒಂದು ರಾಕ್. ಜೊತೆಗೆ ಅದು ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸ್ ಆಗಿ ಕೂಡ ಮಾರ್ಪಾಡಾಗುತ್ತೆ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಓಕೆನಾ? ಶೇಲ್ಸ್ ಆ್ಯಂಡ್ ಸ್ಲೇಟ್ಸ್ ಮೇ ಸ್ಪ್ಲಿಟ್ ಅಪ್ ಇಂಟು ಪ್ಲೇಟಿ ಫ್ರಾಗ್ಮೆಂಟ್ಸ್ ಬಿಕಾಸ್ ಆಫ್ ದೇರ್ ಪ್ಲೇಟಿ ಸ್ಟ್ರಕ್ಚರ್. ಈ ಶೇಲ್ಸು ಮತ್ತು ಸ್ಲೇಟ್ಸ್ ನಾವೇನು ನೋಡ್ತೀವಲ್ವಾ, ಬಳಪದ ಕಲ್ಲು ಮತ್ತು ಈ ಶೇಲ್ಸ್ ಅಂತ ನಾವೇನು ನೋಡ್ತೀವಿ, ಇದು ಏನಾಗುತ್ತೆ ಅಂದರೆ ಒಂದು ಪ್ಲೇಟ್ ರೀತಿಯಲ್ಲಿ ಫಾರ್ಮ್ನ ಪಡೆಯುತ್ತೆ. ಯಾಕಂದರೆ ಅದರ ಒಂದು ಸ್ಟ್ರಕ್ಚರೇನೆ ಆ ಒಂದು ಪ್ಲೇಟಿ ರೀತಿಯಲ್ಲಿ ಇರುತ್ತೆ, ಶೇಲ್ಸಲ್ಲಾಗಲಿ ಅಥವಾ ಸ್ಲೇಟ್ ಟೈಪ್ನ ರಾಕಲ್ಲಾಗಲಿ. ಇನ್ ಕ್ರಿಸ್ಟಲೈನ್ ರಾಕ್ಸ್ ಸಚ್ ಆಸ್ ಗ್ರಾನೈಟ್, the crystals of various minerals, that is quartz, mica, feldspar, will expand and contract at different rates, enhancing the stresses and accelerating the disintegration of the rocks. ಇಲ್ಲಿ ನಾವು ಗ್ರಾನೈಟಿಂದ ಒಂದು ಸೀನರಿಯೋ ನೋಡಿದ್ವಿ ಅಲ್ವಾ, ಕೆಮಿಕಲ್ ವೆದರಿಂಗ್ನಲ್ಲಿ ಯಾವ ರೀತಿಯಾಗಿ ಆ ಒಂದು ಗ್ರಾನೈಟ್ ಅಂದರೆ ಕ್ರಿಸ್ಟಲಿನ್ ರಾಕ್ನ ಒಂದು ಗ್ರೂಪ್ಗೆ ಸೇರುತ್ತೆ ಅದು ಕೂಡ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅದರಲ್ಲಿ ಕ್ವಾರ್ಟ್ಜು, ಮೈಕಾ, ಫೆಲ್ಸ್ಪರ್ ಇರೋದನ್ನು ನಾವು ತಿಳ್ಕೊಂಡಿದ್ವಿ. ಇದು ಎಕ್ಸ್ಪ್ಯಾಂಡ್ ಆಗೋದು ಮತ್ತು ಕಾಂಟ್ರಾಕ್ಟ್ ಆಗೋದು, ಈ ರೀತಿಯಾಗಿ ಡಿಫ್ರೆಂಟ್ ರೇಟಲ್ಲಿ ಒಂದು ಬೇರೆ ಬೇರೆ ದರದಲ್ಲಿ ಇದು ಒಂದು ತನ್ನ ಬದಲಾವಣೆಗಳನ್ನ ಹೊಂದ್ತಾ ಹೋಗುತ್ತೆ. ಜೊತೆಗೆ ಇದು ಏನು ಮಾಡುತ್ತೆ, ಆ ಒಂದು ಸ್ಟ್ರೆಸ್ಸು, ಆ ಒಂದು ಒತ್ತಡ, ಟೆಂಪ್ರೇಚರ್ನಲ್ಲಿ ಆಗುವಂಥ ಒತ್ತಡ ಏನು ಮಾಡುತ್ತೆ, ಆ ರಾಕ್ನಲ್ಲಿ ಡಿಸಿಂಟಿಗ್ರೇಷನ್ ಉಂಟಾಗೋದಕ್ಕೂ ಕಾರಣ ಆಗುತ್ತೆ.
Fragments broken from large rock outcrops fall by gravity to the foot of the slope. ನೋಡಿಲಿ, ಇದು ಲಾರ್ಜ್ ಆಗಿರೋ ರಾಕ್ ಇದೆ ಅಂತ ಅನ್ಕೊಳ್ಳೋಣ. ಓಕೆನಾ, ಬೆಟ್ಟದ ರೀತಿಯೇ ಇದೆ, ಬಟ್ ಇದನ್ನು ಒಂದು ರಾಕ್ ಅಂತ ನಾವು ಅಂದ್ಕೊಳ್ಳೋದಾದರೆ, ಈ ಒಂದು ರಾಕಲ್ಲಿ ಒಂದು ಸ್ಪ್ಲಿಟ್ ಆಗಿರುತ್ತೆ. ಓಕೆನಾ, ವೆದರಿಂಗಿಂದ ಈ ರೀತಿಯಾಗಿ ಈ ರಾಕು ಕಟ್ಟಾಗಿರುತ್ತೆ, ಇಲ್ಲೊಂದು ಕ್ರ್ಯಾಕ್ ಬಂದಿರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಇದೇನು ಮಾಡುತ್ತೆ, ಈ ಒಂದು ಪಾರ್ಟ್ ರಾಕ್ನ ಡಿಸ್ಇಂಟಿಗ್ರೇಟ್ ಆಗಿರ್ತಕ್ಕಂಥ ಪಾರ್ಟು ಗ್ರಾವಿಟಿ, ಇಲ್ಲಿ ಭೂಮಿಯಲ್ಲಿ ಏನು ಗ್ರಾವಿಟಿ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತಲ್ವಾ, ಸೊ ಆ ಒಂದು ಅಟ್ರ್ಯಾಕ್ಷನಿಗೆ, ಆ ಗ್ರಾವಿಟಿಗೆ ಈ ರಾಕು ಫಾಲ್ ಆಗ್ತಕ್ಕಂಥ ಸಂದರ್ಭ ಇರುತ್ತೆ. ಇಲ್ಲಿರ್ತಕ್ಕಂಥ ಒಂದು ರಾಕು ಕೆಳಗಡೆ ಫಾಲ್ ಆಗುತ್ತೆ. ದೇ ಮೇ ಫಾರ್ಮ್ ಸ್ಕ್ರೀಸ್ ಆರ್ ಮೇ ಫಾರ್ಮ್ ಆ ಲಿಟರ್ ಆಫ್ ಆಂಗ್ಯುಲರ್ ಚಿಪ್ಸ್ ಆ್ಯಂಡ್ ಸ್ಮಾಲ್ ಬೌಲ್ಡರ್ಸ್ ಆನ್ ದ ಫ್ಲಾಟರ್ ಗ್ರೌಂಡ್ ಮೇಲೆ ಯಾವ ರೀತಿ ಆ ಕಲ್ಲುಗಳು ಒಂದು ಸ್ಟ್ರಕ್ಚರ್ನ ಫಾರ್ಮ್ ಮಾಡ್ತಾ ಇದೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆನಾ, ಸ್ಟ್ರೆಸ್ಸಸ್ ಆ್ಯಂಡ್ ಪ್ರೆಷರ್ಸ್ ವಿಲ್ ನ್ಯಾಚುರಲಿ ಬಿ ಗ್ರೇಟೆಸ್ಟ್ ನಿಯರ್ ದ ಸರ್ಫೇಸ್ ಆ್ಯಂಡ್ ವೇರ್ ದೇರ್ ಆರ್ ಶಾರ್ಪ್ ಆ್ಯಂಗಲ್ಸ್ ಇನ್ ದ ರಾಕ್ಸ್. ನೋಡಿಲಿ, ಸ್ಟ್ರೆಸ್ ಮತ್ತು ಪ್ರೆಷರ್ ಏನು ಉಂಟು ಮಾಡ್ತಾ ಇದೆ, ನ್ಯಾಚುರಲ್ ಆಗಿ ಅದು ಸರ್ಫೇಸ್ನ ಮೇಲೆ ಶಾರ್ಪ್ ಆ್ಯಂಗಲ್ ಇರ್ತಕ್ಕಂತಹ ರಾಕ್ಗಳನ್ನ ಉಂಟು ಮಾಡ್ತಾ ಇದೆ, ಸ್ಟ್ರೆಸ್ ಮತ್ತು ಪ್ರೆಷರು. ಓಕೆನಾ, ರೆಕ್ಟ್ಯಾಂಗ್ಯುಲರ್ ಬ್ಲಾಕ್ಸ್ ಆರ್ ದಸ್ ಗ್ರ್ಯಾಜುವಲಿ ರೌಂಡೆಡ್ ಬೈ ದ ಸ್ಪ್ಲಿಟ್ಟಿಂಗ್ ಅವೇ ಆಫ್ ಶಾರ್ಪ್ ಕಾರ್ನರ್ಸ್. ವೆನ್ ದ ಸರ್ಫೇಸ್ ಲೇಯರ್ಸ್ ಆಫ್ ರೌಂಡೆಡ್ ಬೌಲ್ಡರ್ಸ್ ಗ್ರ್ಯಾಜುವಲಿ ಸ್ಪ್ಲಿಟ್ ಆಫ್, ದ ಪ್ರೋಸೆಸ್ ಈಸ್ ಕಾಲ್ಡ್ ಆನಿಯನ್ peeling, because the various layers took like the layers of an onion peeled off one after another. The technical term for this process is exfoliation. ನೋಡಿ, ಒಂದು ನಿಮಗೆ ಎಕ್ಸಾಂಪಲ್ ನೋಡೋದಾದರೆ, ಇಲ್ಲಿ ಒಂದು ರಾಕ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ, ಈ ರಾಕ್ ಏನು ಮಾಡುತ್ತೆ, ಅದು ಪ್ರೆಷರು ಮತ್ತು ಸ್ಟ್ರೆಸ್ಸಿಂದ ಏನು ಮಾಡುತ್ತೆ, ಡಿಸ್ಇಂಟಿಗ್ರೇಟ್ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ರೆಕ್ಟ್ಯಾಂಗ್ಯುಲರ್ ಶೇಪ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಓಕೆನಾ, ಈ ಒಂದು ಶೇಪ್ನ ಪಡೆದಂತಹ ಈ ರಾಕು ಏನು ಮಾಡುತ್ತೆ, ಅದು ಶಾರ್ಪ್ ಆಗಿರುತ್ತೆ ಈ ಒಂದು ಎಡ್ಜಸ್ಗಳಲ್ಲಿ. ಈ ಡಿಸ್ಇಂಟಿಗ್ರೇಟ್ ಆಗಿರ್ತಕ್ಕಂಥ ರಾಕ್ ಏನು ಮಾಡುತ್ತೆ, ಒಂದೊಂದೇ ಲೇಯರ್ ಆಗಿ ಅದು ಮತ್ತೆ ಡಿಸ್ಇಂಟಿಗ್ರೇಟ್, ವೆದರಿಂಗ್ ಆಗ್ತಾ ಹೋಗುತ್ತೆ. ಸೊ ಇದು ಒಂದೊಂದೇ ಲೇಯರು ಇಲ್ಲಿ ವೆದರಿಂಗ್ ಆಗ್ತಾ ಹೋಗೋದನ್ನು, ಒಂದು ಈರುಳ್ಳಿನ ನಾವು ತಗೊಂಡು ಅದು ನೋಡಿದಾಗ ಅದರ ಮೇಲಿರ್ತಕ್ಕಂಥ ಸಿಪ್ಪೆನ ನಾವು ಒಂದೊಂದೇ ಲೇಯರ್ ಆಗಿ ಪೀಲ್ ಆಫ್ ಮಾಡ್ತೀವಲ್ವಾ, ಕೀಳ್ತೀವಲ್ವಾ ಸಿಪ್ಪೆನ. ಸೊ ಆ ಒಂದು ಸಿಪ್ಪೆ ತೆಗೆಯೋ ರೀತಿಯಲ್ಲೇ ಈ ಒಂದು ಕಲ್ಲುಗಳ ಲೇಯರ್ಸ್ ಕೂಡ ಇಲ್ಲಿ ವೆದರ್ ಆಗೋದನ್ನು ನಾವು ನೋಡ್ಬೋದು. ಸೊ ಈ ರೀತಿಯ ಒಂದು ಪೀಲಿಂಗ್ ಆಫ್ ಆನಿಯನ್ನ ಪೀಲಿಂಗ್ ಮಾಡೋ ರೀತಿಯ ಒಂದು ಪ್ರಕ್ರಿಯೆನ ನಾವು ಎಕ್ಸ್ಫೋಲಿಯೇಷನ್ ಅಂತ ಕರಿತಾ ಇದ್ದೀವಿ. ಓಕೆನಾ, ಎಕ್ಸ್ಫೋಲಿಯೇಷನ್ ಅಂದರೆ ಏನು, ಆ ಒಂದು ರಾಕ್ನ ಲೇಯರ್ಸು ಏನಾಗುತ್ತೆ, ಒನ್ ಬೈ ಒನ್ನು ಅದೇನಾಗುತ್ತೆ, ವೆದರಿಂಗ್ ಆಗ್ತಾ ಹೋಗುತ್ತೆ ಗ್ರ್ಯಾಜುಯಲಿ ಅದು. ಸೊ ಈ ಒಂದು ಪೀಲ್ ಆಗ್ತಕ್ಕಂಥ ಒಂದು ಪ್ರೋಸೆಸ್ನ ನಾವು ಏನು ಹೇಳ್ತಾ ಇದ್ದೀವಿ, ಎಕ್ಸ್ಫೋಲಿಯೇಷನ್ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟು ಕಾರಣ, ಈಗ ಇಷ್ಟೊತ್ತು ನಾವು ನೋಡಿದ್ದು ಟೆಂಪ್ರೇಚರ್ ಅಲ್ವಾ, ಟೆಂಪ್ರೇಚರ್ ಚೇಂಜಸ್ಸಿಂದ ಯಾವ ರೀತಿ ವೆದರಿಂಗ್ ಆಗುತ್ತೆ ಅಂತ. ಈಗ ನಾವು ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್, ರಿಪೀಟೆಡ್ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್, ಪದೇ ಪದೇ ಅಲ್ಲಿ ತೇವಾಂಶ ಉಂಟಾಗೋದು, ಜೊತೆಗೆ ಶುಷ್ಕತನ ಉಂಟಾಗೋದು, ಒಣ ರೀತಿಯಲ್ಲಿ ಆಗೋದು, ಈ ಕಾರಣಗಳು ಕೂಡ ವೆದರಿಂಗಿಗೆ ಯಾವ ರೀತಿಯಲ್ಲಿ ವೆದರಿಂಗ್ನ ಉಂಟು ಮಾಡುತ್ತೆ ಅಂತ ನಾವು ನೋಡೋದಾದರೆ, ಎಕ್ಸ್ಫೋಲಿಯೇಷನ್ is not confined to desert areas. Similar stresses may be set up in the rocks by repeated wetting and drying of the surface layers. ಎಕ್ಸ್ಫೋಲಿಯೇಷನ್ ಅನ್ನೋದು ಕೇವಲ ಡೆಸರ್ಟ್ ಏರಿಯಾಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದು ಅಲ್ಲ. ಅಂದರೆ ಅದೇ ರೀತಿಯಲ್ಲಿನೇ ಏನಾಗ್ತಾ ಇದೆ, ಇಲ್ಲಿ ಸ್ಟ್ರೆಸ್ಸು ಕೂಡ ರಾಕಲ್ಲಿ ರಿಪೀಟೆಡ್ ಆಗಿ ಕೆಲವೊಂದು ಸತಿ ವೆಟ್ಟಿಂಗ್ ಮತ್ತು ಡ್ರೈಯಿಂಗಿಂದ ಉಂಟಾಗುತ್ತೆ. ಆ ಒಂದು ಸರ್ಫೇಸ್ ಲೇಯರಲ್ಲಿ, ಒಂದು ರಾಕ್ನ ಸರ್ಫೇಸ್ ಲೇಯರಲ್ಲಿ ಪದೇ ಪದೇ ಅಲ್ಲಿ ಏನಾಗೋದು, ಆ ಒಂದು ರಾಕು ವೆಟ್ ಆಗ್ತಾ ಇದೆ, ಅಥವಾ ಆ ಒಂದು ವೆಟ್ನೆಸ್ಸು ಡ್ರೈ ಆಗ್ತಾ ಇದೆ,
ಅಂತಂದಾಗ ಅಲ್ಲೂ ಕೂಡ ಸ್ಟ್ರೆಸ್ ಉಂಟಾಗುತ್ತೆ. ಅದರಿಂದನೂ ಕೂಡ ಏನಾಗುತ್ತೆ, ವೆದರಿಂಗ್ ಉಂಟಾಗೋದಕ್ಕೆ ಅದು ಕಾರಣ ಆಗುತ್ತೆ. ದಿಸ್ ಟೇಕ್ಸ್ ಪ್ಲೇಸ್ ಎಸ್ಪೆಷಲಿ ಇನ್ ಟ್ರಾಪಿಕಲ್ ರೀಜನ್ಸ್ ಲೈಕ್ ಮಲೇಷಿಯಾ, ವೇರ್ ಶಾರ್ಟ್ ಡೌನ್ಪೋರ್ಸ್ ಸ್ಯಾಚುರೇಟ್ ದ ರಾಕ್ಸ್ and then the hot sun quickly dries them again. Repeated wetting and drying also occurs at the coast, where rocks may be rapidly dried by sun and wind between tides. ನೋಡಿಲಿ ರಿಪೀಟೆಡ್ ವೆಟ್ಟಿಂಗ್ ಡ್ರೈಯಿಂಗ್ ಹೇಗಾಗ್ತಾ ಇದೆ ಅಂತ. ಈಗ ನಾವು ಟ್ರಾಪಿಕಲ್ ರೀಜನಲ್ಲಿ ಈ ರೀತಿಯ ಒಂದು ಟೈಪ್ನ ನಾವು ನೋಡ್ಬೋದು. ಸೊ ಈ ಒಂದು ರೀಜನಲ್ಲಿ, ಫಾರ್ ಎಕ್ಸಾಂಪಲ್ ಮಲೇಷ್ಯಾದಲ್ಲಿ ಅಂತ ಅಂದ್ಕೊಳ್ಳೋದಾದರೆ ಇದನ್ನು ಮಲೇಷಿಯನ್ ಪ್ಲಾಟು ಅಂತ ನೀವು ಅಂದ್ಕೊಳ್ಳಿ. ಇಲ್ಲಿ ಸಡನ್ನಾಗಿ ಡೌನ್ ಪೋರ್ ಆಗುತ್ತೆ, ಏನು ರೈನು. ಈ ಮಳೆ ಚೆನ್ನಾಗಿ ಮಳೆ ಬಂದಿರುತ್ತೆ, ಸೊ ಇಲ್ಲೆಲ್ಲ ವೆಟ್ಟಾಗಿರುತ್ತೆ ಈ ಒಂದು ರಾಕ್ನ ಸರ್ಫೇಸು. ಆಗ ಅಲ್ಲೂ ಕೂಡ ಕೆಲವೊಂದು ಕೆಮಿಕಲ್ ವೆದರಿಂಗ್ ಉಂಟಾಗುತ್ತೆ, ಹೌದಲ್ವಾ? ಸೊ ಅಲ್ಲಿರ್ತಕ್ಕಂಥ ಒಂದು ವೆಟ್ನೆಸ್ಸು, ಅದೇ ಒಂದು ಹೆಚ್ಚಿನ ಸೂರ್ಯನ ಕಿರಣಗಳು ಬಂದು ಇಲ್ಲಿರ್ತಕ್ಕಂಥ ವೆಟ್ನೆಸ್ಸು ಡ್ರೈ ಆಗಿ ಹೋದಾಗ ಅಲ್ಲಿ ವೆದರಿಂಗ್ ಉಂಟಾಗುತ್ತಲ್ವಾ? ಅರ್ಥ ಆಗ್ತಾ ಇದೆಯಾ? ಇಮ್ಯಾಜಿನ್ ಮಾಡ್ಕೊತಿದ್ದೀರಲ್ವ ನೀವು? ಸೊ ಈ ರೀತಿಯ ಒಂದು ರಿಪೀಟೆಡ್ ವೆಟ್ಟಿಂಗ್ ಡ್ರೈಯಿಂಗು ಕೋಸ್ಟಲ್ ಏರಿಯಾಗಳಲ್ಲೂ ಆಗುತ್ತೆ. ಇಲ್ಲಿ ಒಂದು ಓಷನ್ ಇದೆ ಅಂತ ನಾವು ಅಂದ್ಕೊಂಡ್ರೆ ಇದನ್ನು ಒಂದು ಕೋಸ್ಟಲ್ ಏರಿಯಾ ಅಂತ ಅಂದ್ಕೊಳ್ಳೋದಾದರೆ ಇಲ್ಲಿ ರಾಕ್ಸ್ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಹೆಚ್ಚಿನ ಒಂದು ಗಾಳಿ ಬಿಸಿಲು ಎಲ್ಲ ಕೋಸ್ಟಲ್ ಏರಿಯಾದಲ್ಲಿ ಬರ್ತಾ ಇರುತ್ತೆ. ಈ ಒಂದು ಟೈಡ್ಸು ಈ ಒಂದು ರಾಕ್ ತನಕ ಬರುತ್ತೆ, ಆಗ ರಾಕ್ಗಳು ವೆಟ್ಟಾಗುತ್ತೆ. ನಂತರ ಅವು ಬ್ಯಾಕ್ ಹೋದಾಗ ಗಾಳಿ ಮತ್ತು ಸೂರ್ಯನ ಒಂದು ಬಿಸಿಲಿನಿಂದ ಆ ವೆಟ್ಟಾಗಿರ್ತಕ್ಕಂಥ ರಾಕ್ಸ್ ಏನಾಗುತ್ತೆ ಮತ್ತೆ ಡ್ರೈ ಆಗುತ್ತೆ. ಸೊ ಈ ರೀತಿಯ ಒಂದು ಕ್ರಿಯೆಗಳು ಪದೇ ಪದೇ ನಡೆಯೋದ್ರಿಂದ ವೆದರಿಂಗ್ ಈಸಿಯಾಗಿ ಉಂಟಾಗ್ಬೋದಲ್ವಾ? ಅರ್ಥ ಆಗ್ತಿದೆ ಅಲ್ವಾ? ನೋಡಿ, when rocks are wetted, the outer layer absorb a certain amount of moisture and expand. When they dry, this moisture evaporates and they quickly shrink. ನಾನು ಆಗಲೇ ಹೇಳಿದೆ ಅಲ್ವಾ, ಈ ಒಂದು ರಾಕ್ನ ಸರ್ಫೇಸು ನೀರು ಬಂದಾಗ ಮಾಯಿಶ್ಚರ್ನ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಿದಾಗ ಅದೇನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಅದೇ ಒಂದು ನೀರು, ಆ ವೆಟ್ನೆಸ್ಸು ಸೂರ್ಯನ ಬಿಸಿಲಿನಿಂದ ಆವಿಯಾಗಿ ಹೋದಾಗ ಏನಾಗುತ್ತೆ, ಅದು ಕುಗ್ಗುತ್ತೆ. ಎಕ್ಸ್ಪ್ಯಾಂಡ್ ಆಗಿರೋದೇನಾಗುತ್ತೆ, ಕ್ವಿಕ್ಕಾಗಿ ಶ್ರಿಂಕ್ ಆಗುತ್ತೆ. ಇದು ವೆದರಿಂಗ್ನ ಉಂಟು ಮಾಡುತ್ತೆ. ವೆನ್ ದಿಸ್ ಹ್ಯಾಪನ್ಸ್ ರಿಪೀಟೆಡ್ಲಿ ದ ಔಟರ್ ಲೇಯರ್ ಸ್ಪ್ಲಿಟ್ಸ್ ಆಫ್. ಇದು ಪದೇ ಪದೇ ಆಗೋದ್ರಿಂದ ಏನಾಗುತ್ತೆ, ಈ ಒಂದು ಔಟರ್ ಲೇಯರ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ, ಒಡೆದು ಹೋಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಟ್ ಶುಡ್ ಆಲ್ಸೋ ಬಿ ಸ್ಟ್ರೆಸ್ಡ್ ದಟ್ ದ ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗ್ ಆಫ್ ರಾಕ್ಸ್ ಇನ್ ಡೆಸರ್ಟ್ಸ್ ಈಸ್ ಪ್ರಾಬಬ್ಲಿ ಜಸ್ಟ್ ಆಸ್ ಇಂಪಾರ್ಟೆಂಟ್ ಆಸ್ ಟೆಂಪರೇಚರ್ ಚೇಂಜಸ್ ಇನ್ ಮೆಕ್ಯಾನಿಕಲ್ ವೆದರಿಂಗ್. ದ ರಾಕ್ಸ್ ಡ್ರೈ ವೆರಿ ಕ್ವಿಕ್ಲಿ ಇಂಡೀಡ್ ಆಫ್ಟರ್ ಬೀಯಿಂಗ್ ವೆಟೆಡ್ ಬೈ ಬ್ರೀಫ್ ಡೆಸರ್ಟ್ ರೈನ್ ಸ್ಟಾರ್ಮ್ಸ್. ನೋಡಿ, ಇಲ್ಲಿ ಡೆಸರ್ಟ್ಗಳಲ್ಲೂ ಕೂಡ ಕೋಸ್ಟಲ್ ಏರಿಯಾದ ಜೊತೆಗೆ ಡೆಸರ್ಟಲ್ಲಿ ಕೂಡ ಉಂಟಾಗುತ್ತೆ. ಅರ್ಥ ಆಗ್ತಾಯಿದೆ ಅಲ್ವಾ? ಯಾವ ರೀತಿ ಪದೇ ಪದೇ ವೆಟ್ಟಾಗೋದು ಜೊತೆಗೆ ಡ್ರೈ ಆಗೋದ್ರ ಮೂಲಕ, ವೆಟ್ಟಾಗೋದು ಮತ್ತು ಡ್ರೈ ಆಗೋದ್ರ ಮೂಲಕ ಯಾವ ರೀತಿ ಇಲ್ಲಿ ಸ್ಪ್ಲಿಟ್ ಆಗ್ತಾ ಇದೆ ರಾಕ್ನ ಸರ್ಫೇಸ್ ಅಂತ ನೋಡ್ತಾ ಇದ್ದೀವಿ. ಡೆಸರ್ಟಲ್ಲಿ ರೈನ್ ಸ್ಟಾರ್ಮ್ಸ್ ಬರುತ್ತೆ. ಸೊ ಅದು ಕೂಡ ಬೇಗ ಅಲ್ಲಿರ್ತಕ್ಕಂಥ ಒಂದು ಮಾಯ್ಶ್ಚರ್ನ ತಂದುಕೊಡುತ್ತೆ ರೈನು. ಆ ರೈನ್ ಸ್ಟಾರ್ಮ್ಸು ಆ ಮಾಯ್ಶ್ಚರ್ನ ಹಾಗೆ ಡ್ರೈ ಮಾಡಿಬಿಡುತ್ತೆ. ಓಕೆನಾ? ಈಗ ಥರ್ಡ್ ಟೈಪ್ನ ನೋಡ್ತಾ ಇದ್ದೀವಿ, ಅಂದರೆ ಮೆಕ್ಯಾನಿಕಲ್ ವೆದರಿಂಗು ಮತ್ತೆ ಯಾವ ಕಾರಣದಿಂದ ಆಗಬಹುದು ಅಂತ ನೋಡ್ತಾ ಇದ್ದೀವಿ. ಫ್ರೋಸ್ಟ್ ಆ್ಯಕ್ಷನ್, ಒಂದು ಟೆಂಪರೇಚರ್ ಆಯಿತು, ಮತ್ತೊಂದು ವೆಟ್ಟಿಂಗ್ ಆ್ಯಂಡ್ ಡ್ರೈಯಿಂಗಿಂದ ಆಯಿತು. ಈಗ ಫ್ರೋಸ್ಟ್ ಆ್ಯಕ್ಷನಿಂದ ಯಾವ ರೀತಿ ಮೆಕ್ಯಾನಿಕಲ್ ವೆದರಿಂಗ್ ಆಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. In temperate latitudes, frost is a potent rock breaker. ಗೊತ್ತಾಗ್ತಾ ಇದೆ ಅಲ್ವಾ? ಟೆಂಪರೇಟ್ ಇರ್ತಕ್ಕಂಥ ಲ್ಯಾಟಿಟ್ಯೂಡ್ಸಲ್ಲಿ ಫ್ರೋಸ್ಟ್ ಅನ್ನೋದು ಒಂದು ಪೊಟೆಂಟ್ ಆಗಿರುವಂಥ ರಾಕ್ ಬ್ರೇಕರ್ ಆಗಿ ಕಾರ್ಯನಿರ್ವಹಿಸುತ್ತೆ. ಆಲ್ ರಾಕ್ಸ್
contain cracks and joints or pore spaces. And after a shower, water or snow collects in such places. ನೋಡಿಲಿ, ಫ್ರೋಸ್ಟ್ ಅಂದ್ರೇನು? ಈ ಒಂದು ಸ್ನೋ ಬೀಳ್ತಕ್ಕಂಥ ಏರಿಯಾದಲ್ಲಿ ಅಲ್ಲಿ ಏನಾಗಿರ್ತತ್ತೆ, ಅಲ್ಲಿ ಆ ಒಂದು ರಾಕ್ ಮೇಲೆ ಸ್ನೋ ಬಿಟ್ಬಿಟ್ಟು ಅಲ್ಲಿ ಫ್ರೀಸ್ ಆಗಿಬಿಟ್ಟಿರುತ್ತೆ. ಸೊ ಈ ಒಂದು ಫ್ರೋಸ್ಟ್ ಆ್ಯಕ್ಷನ್ ಆ ಕಲ್ಲುಗಳಲ್ಲಿ ಕ್ರ್ಯಾಕ್ಸ್ ಆಗಲಿ, ಜಾಯಿಂಟ್ಸ್ ಆಗಲಿ, ಪೋರ್ ಸ್ಪೇಸಸ್ ಆಗಲಿ ಇರುತ್ತಲ್ವಾ. ಸೊ ಇದು ಎಲ್ಲದನ್ನು ಏನು ಮಾಡುತ್ತೆ, ಆ ವಾಟರ್ನ ಮತ್ತು ಸ್ನೋನ ಕಲೆಕ್ಟ್ ಮಾಡಿ ಇಟ್ಕೊಳ್ಳುತ್ತೆ. ಆ ಒಂದು ಜಾಯಿಂಟ್ಸು, ಕ್ರ್ಯಾಕ್ಸು ಮತ್ತು ಪೋರ್ಸ್ ಎಲ್ಲೆಲ್ಲಿರುತ್ತೆ ಆ ರಾಕ್ಗಳಲ್ಲಿ ಅಲ್ಲಿ. ನಂತರ ದ ಟೆಂಪರೇಚರ್ ಡ್ರಾಪ್ಸ್ ಅಟ್ ನೈಟ್ ಆರ್ ಡ್ಯೂರಿಂಗ್ ದ ವಿಂಟರ್, ದಿಸ್ ವಾಟರ್ ಫ್ರೀಸಸ್. When water freezes, it expands by 1/10 its volume and exerts a bursting pressure of almost 140 kg per square centimeter. Repeated freezing of this kind will deepen and widen the original cracks and crevices and break the rock into angular fragments. ನೋಡಿಲಿ, ಇಲ್ಲಿ ಒಂದು ರಾಕ್ ಇದೆ, ಓಕೆನಾ? ಈ ರೀತಿಯಾಗಿ ಒಂದು ಬ್ರೇಕ್ ಇರ್ತಕ್ಕಂಥ ಒಂದು ರಾಕ್ ಅಂತ ಅಂದ್ಕೊಳ್ಳೋಣ ನಾವು. ಓಕೆ, ಈ ಒಂದು ರಾಕಲ್ಲಿ ಏನಾಗುತ್ತಪ್ಪ ಅಂತಂದರೆ, ಏನಾಗುತ್ತೆ, ಸ್ನೋ ಬಿದ್ದಾಗ ಈ ಒಂದು ಏನು ಜಾಯಿಂಟ್ಸು, ಕ್ರ್ಯಾಕ್ಸು ಮತ್ತು ಸಣ್ಣ ಸಣ್ಣ ಹೋಲೂ ಇರ್ಬೋದಲ್ವಾ, ಇಲ್ಲೆಲ್ಲ ಏನಾಗುತ್ತೆ, ವಾಟರು ಕ್ಯಾಪ್ಚರ್ ಆಗಿರುತ್ತೆ, ಕಲೆಕ್ಟ್ ಆಗಿರುತ್ತೆ. ಈ ಒಂದು ಕಲೆಕ್ಟ್ ಆಗಿರ್ತಕ್ಕಂಥ ವಾಟರು ನೈಟ್ ಟೈಮಲ್ಲಿ ಟೆಂಪ್ರೇಚರು ಡೌನ್ ಆದಾಗ ಅಥವಾ ವಿಂಟರ್ ಸೀಸನ್ನಲ್ಲಿ, ಓಕೆನಾ, ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಕಲೆಕ್ಟ್ ಆಗಿರೋ ನೀರು ಟೆಂಪ್ರೇಚರ್ ಕಡಿಮೆ ಆದಾಗ ಅದು ಏನಾಗುತ್ತೆ, ಫ್ರೀಸ್ ಆಗುತ್ತೆ, ಹೌದಲ್ವಾ? ಫ್ರೀಸ್ ಆಗುತ್ತಲ್ವಾ? ಈ ಫ್ರೀಸ್ ಆದಂಥ ವಾಟರು ಅದು ಯಾವ ಸೈಜಲ್ಲಿರುತ್ತೋ ಅದಕ್ಕಿಂತ 10 ಪಟ್ಟು ಅದರ ಸೈಜನ್ನು ಹೆಚ್ಚಿಗೆ ಮಾಡಿಕೊಡುತ್ತೆ. ಸೊ ಇಲ್ಲಿರ್ತಕ್ಕಂಥ ನೀರು, ಆ ಫ್ರೀಸ್ ಆಗಿರ್ತಕ್ಕಂಥ ನೀರು ತನ್ನ ಸೈಜನ್ನು 10 ಪಟ್ಟು ಹೆಚ್ಚಿಗೆ ಮಾಡ್ತಾ ಇದೆ ಅಂದಾಗ ಆಟೋಮೆಟಿಕ್ಕಾಗಿ ಈ ಕಲ್ಲುಗಳಲ್ಲಿ ಅವು ತಮ್ಮ ಜಾಗನ ಮಾಡ್ಕೊಳ್ಬೇಕಲ್ವಾ. ಈ ಕಲ್ಲನ್ನ ಒಂಚೂರು ಪಕ್ಕಕ್ಕೆ ಹೀಗೆ ತಳ್ಳಲ್ಪಡ್ಬೋದು ಆ ಒಂದು ಸ್ಟ್ರೆಸ್ಸು, ಗೊತ್ತಾಗ್ತಾ ಇದೆಯಲ್ಲ. ಈ ರೀತಿಯಾಗಿ ಉಂಟಾಗೋದನ್ನು ನಾವು ಫ್ರೋಸ್ಟ್ ಆ್ಯಕ್ಷನ್ನ ಮೂಲಕ ಮೆಕ್ಯಾನಿಕಲ್ ವೆದರಿಂಗ್ ಆಗೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆನ್ ಮೌಂಟೈನ್ ಪೀಕ್ಸ್ ದಿಸ್ ಪ್ರೋಸೆಸ್ creates sharp pinnacles and angular outlines. Such peaks are described as frost shattered peaks. ಓಕೆನಾ? ನೋಡಿಲಿ, ಈಗ ಕೆಲವೊಂದು ಮೌಂಟೈನ್ಗಳಲ್ಲಿ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ, ಈ ಒಂದು ರೀತಿಯ ಫ್ರೋಸ್ಟ್ ಆ್ಯಕ್ಷನ್ನಿಂದ ಏನು ಆ ಒಂದು ಮೌಂಟೈನ್ಗಳಲ್ಲಿ ಶಾರ್ಪ್ ಆಗಿರ್ತಕ್ಕಂಥ ಪಿನಾಕಲ್ಸು ಮತ್ತು ಆ್ಯಂಗ್ಯುಲರ್ ಆಗಿರ್ತಕ್ಕಂಥ ಔಟ್ಲೈನ್ಸು ಉಂಟಾಗುತ್ತೆ ಮೌಂಟೈನ್ನ ಪೀಕ್ಗಳಲ್ಲಿ, ಏನು ಆ ಒಂದು ಬೆಟ್ಟಗಳ ತುದಿಗಳಲ್ಲಿ, ಶಿಖರಗಳಲ್ಲಿ. ಸೊ ಇದನ್ನು ನಾವು ಫ್ರಾಸ್ಟ್ ಶ್ಯಾಟರ್ಡ್ ಪೀಕ್ಸ್ ಅಂತ ಕರಿತಾ ಇದ್ದೀವಿ ಈ ರೀತಿಯ ಒಂದು ಮೌಂಟೈನ್ಗಳಿಗೆ. ಜೊತೆಗೆ ಇಲ್ಲಿ ಆ್ಯಂಗ್ಯುಲರ್ ಫ್ರ್ಯಾಗ್ಮೆಂಟ್ಸ್ ಆಫ್ ರಾಕ್ ಆರ್ ಪ್ರೈಸ್ಡ್ ಫ್ರಮ್ ಮೌಂಟೈನ್ ಸೈಡ್ಸ್ or cliff faces and fall to the foot of the slope where they accumulate to the screes. ಸ್ಕ್ರೀಸ್ ಅಂದರೆ ನಾವು ಆವಾಗಲೇ ನೋಡಿದ್ವಿ ಅಲ್ವಾ, ಏನು ಒಂದು ರಾಕ್ನ ಟಾಪಲ್ಲಿರ್ತಕ್ಕಂತಹ ಒಂದು ಪೀಸ್, ಮತ್ತು ಅದೆಲ್ಲ ನಾವೇನು ಯಾವಾಗ ನೋಡಿದ್ವಿ, ಆ ಒಂದು ರಾಕ್ನ ಒಂದು ಕಟ್ಟಾಗಿರ್ತಕ್ಕಂಥ ಪೀಸು ಗ್ರಾವಿಟಿಯಿಂದ ಕೆಳಗೆ ಬೀಳುತ್ತೆ. ಸೊ ಈ ಒಂದು ಮೌಂಟೈನಲ್ಲೂ ಅದೇ ಆಗ್ತಾಯಿದೆ. ಈ ಮೌಂಟೈನ್ನಲ್ಲಿ ಸ್ಲೈಡು ಮತ್ತು ಕ್ಲಿಫು ಫೇಸ್ ಮಾಡ್ತಾ ಇರೋದ್ರ ಕಾರಣಾಗಿ ಈ ಒಂದು ಪೀಸ್ ಆಫ್ ರಾಕ್ ಏನು ಮಾಡುತ್ತೆ, ಕೆಳಗೆ ಬಿದ್ದು ಅದು ಸ್ಕ್ರೀಸ್ ಆಗಿ ಉಂಟಾಗುತ್ತೆ. ಓಕೆನಾ? ಜೊತೆಗೆ ಬಯೋಟಿಕ್ ಫ್ಯಾಕ್ಟರ್ಸ್ ನೋಡಿ, ಮೆಕ್ಯಾನಿಕಲ್ ವೆದರಿಂಗ್ ಆಗೋದಕ್ಕೆ ಬಯೋಟಿಕ್ ಫ್ಯಾಕ್ಟರ್ಸ್ ಹೇಗೆ ಕಾರಣ ಆಗಿದೆ ಅಂತ ನೋಡೋಣ. ಸ್ಮಾಲ್ ಫ್ರ್ಯಾಗ್ಮೆಂಟ್ಸ್ ಆಫ್ ರಾಕ್ ಲೂಸೆಂಡ್ ಬೈ either chemical or mechanical weathering lodge in cracks and crevices in the rock and plants may sprout in such crevices. ಓಕೆನಾ? ಇಲ್ಲಿ ಒಂದು ರಾಕ್ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಸ್ಮಾಲ್ ಫ್ರ್ಯಾಗ್ಮೆಂಟ್ ಆಫ್ ರಾಕ್.
ಈ ಒಂದು ರಾಕು ಲೂಸ್ ಎಂಡ್ ಆಗಿದೆ ಕೆಮಿಕಲ್ ಅಥವಾ ಮೆಕ್ಯಾನಿಕಲ್ ವೆದರಿಂಗಿಂದ. ಸೊ ಇಲ್ಲಿ ಲೂಸ್ ಆಗಿ ನಿಮಗೆ ಇನ್ನೂ ಡಿಟೇಲಾಗಿ ನಾನು ಒಂದು ಎಕ್ಸಾಂಪಲ್ ಹೇಳೋದಾದರೆ, ನಾವು ಮನೆ ಮುಂದೆ ಏನು ಮಾಡಿರ್ತೀವಿ, ನಮ್ಮ ಮನೆಗಳ ಮುಂದೆ ಇಲ್ಲಿ ಕಾಂಪೌಂಡಲ್ಲಿ ಏನು ಮಾಡಿರ್ತೀವಿ, ಸಿಮೆಂಟ್ ಹಾಕಿರ್ತೀವಿ ಅಂತ ಅಂದ್ಕೊಳ್ಳೋಣ. ಇದು ಪೂರ್ತಿ ಸಿಮೆಂಟ್ ಮಾಡಿರ್ತೀವಿ. ಸೊ ಅಲ್ಲಿ ಕೆಮಿಕಲ್ ವೆದರಿಂಗ್ ಅಥವಾ ಫಿಸಿಕಲ್ ವೆದರಿಂಗ್ ಆದಾಗ ಏನಾಗುತ್ತೆ, ಸ್ವಲ್ಪ ಕ್ರ್ಯಾಕ್ ಉಂಟಾಗುತ್ತೆ ಆ ಒಂದು ರಾಕಲ್ಲಿ. ಉಂಟಾದಾಗ ಅಲ್ಲಿಂದನೇ ಒಂದು ಗಿಡ ಬೆಳೆದಿರುತ್ತೆ. ನೋಡಿರ್ತೀರಲ್ವ ಸುಮಾರು ಸತಿ ನೀವು ಈ ಥರ ಬಂಡೆಗಳ ಮಧ್ಯೆ ಆಗಿರ್ಬೋದು ಅಥವಾ ಕಲ್ಲುಗಳ ಮಧ್ಯೆ ಆಗಿರ್ಬೋದು, ಆ ಒಂದು ಕೆಮಿಕಲ್ ಅಥವಾ ಮೆಕ್ಯಾನಿಕಲ್ ವೆದರಿಂಗ್ ಆಗಿ ಆ ಒಂದು ಕಲ್ಲುಗಳಲ್ಲಿ ಬಿರುಕು ಬಂದು ಅಲ್ಲಿಂದ ಒಂದು ಸ್ಪ್ರೌಟ್, ಒಂದು ಚಿಗುರು, ಒಂದು ಗಿಡದ ಒಂದು ಸಣ್ಣ ಗಿಡ ಚಿಗುರಿರುತ್ತೆ ಅಲ್ಲಿ, ಹೌದಲ್ವಾ? ಸೊ ಇದು ಬಯೋಟಿಕ್ ಫ್ಯಾಕ್ಟರ್ ನೀವು ನೋಡ್ಬೋದು. As they grow, their roots penetrate the rocks below, usually along joints and other lines of weakness, precising them apart. You have often come across large trees growing near roads or the courtyard of houses that finally prise open the concrete or paving stones above their roots. ನಾನು ಆಗಲೇ ಹೇಳಿದ್ದಲ್ವಾ, ನೋಡಿ ಅದೇ ಎಕ್ಸಾಂಪಲ್ನೇ ಇಲ್ಲಿ ಹೇಳಿದ್ದಾರೆ. ಈ ಒಂದು ಸಣ್ಣದಾಗಿ ಚಿಗುರಿರ್ತಕ್ಕಂಥ ಗಿಡ ಅಲ್ಲಿ ಏನು ಮಾಡುತ್ತೆ, ಒಂದು ವೇಳೆ ಅದು ದೊಡ್ಡದಾಗಿ ಬೆಳೆದಕ್ಕಂಥ ಸಂದರ್ಭದಲ್ಲಿ ಏನುಂಟಾಗುತ್ತೆ, ಅದರ ರೂಟ್ಸ್ ಇಲ್ಲೆಲ್ಲ ಬೆಳಿಬೇಕಲ್ವಾ. ಸೊ ಆ ರೂಟ್ಸ್ಗಳು ಬರ್ತಾ ಬರ್ತಾ ಈ ಒಂದು ಕಲ್ಲಿನಲ್ಲಿರ್ತಕ್ಕಂಥ ಕ್ರ್ಯಾಕು ದೊಡ್ಡದಾಗ್ತಾ ಹೋಗುತ್ತೆ, ಹೌದಲ್ವಾ? ಅರ್ಥ ಆಗ್ತಾಯಿದೆ ಅಲ್ವಾ? ಬಯೋಟಿಕ್ ಫ್ಯಾಕ್ಟರ್ಸ್ ಯಾವ ರೀತಿಯಲ್ಲಿ ಒಂದು ಮೆಕ್ಯಾನಿಕಲ್ ವೆದರಿಂಗ್ನ ಉಂಟು ಮಾಡ್ತಾ ಇದೆ ಅಂತ ನಾವು ನೋಡ್ತಾ ಇದ್ವಿ. ದ ಪ್ರೋಸೆಸ್ ಈಸ್ ಜಸ್ಟ್ ದ ಸೇಮ್ ಆನ್ ಅ ಸ್ಮಾಲರ್ ಸ್ಕೇಲ್ ಇನ್ ಅ ನ್ಯಾಚುರಲ್ ಸೆಟ್ಟಿಂಗ್. ಇದೇ ರೀತಿಯ ಒಂದು ದೊಡ್ಡ ಒಂದು ಪ್ರಕ್ರಿಯೆ ಸ್ಮಾಲ್ ಆಗಿ ಕೂಡ ನ್ಯಾಚುರಲ್ ಆಗಿ ಉಂಟಾಗುತ್ತೆ. ಮೆನ್ ಇನ್ ದ ಕೋರ್ಸ್ ಆಫ್ ಮೈನಿಂಗ್, road construction and farming also contribute to mechanical weathering by excavating the rocks and rendering them more vulnerable to the agents of denudation. ಮನುಷ್ಯರು ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಮೈನಿಂಗ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಜೊತೆಗೆ ಹೊಲಗಳನ್ನ ಉಳ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಅವರು ಕಲ್ಲುಗಳನ್ನೆಲ್ಲ ಒಡೆದಾಕೋದಾಗಲಿ ಅಥವಾ ಅವನ್ನ ಆ ಜಾಗದಿಂದ ಬೇರೊಂದು ಕಡೆ ಮಾಡೋದಾಗಲಿ ಮಾಡ್ತಾರೆ. ಸೊ ಇದೆಲ್ಲನೂ ಕೂಡ ಮೆಕ್ಯಾನಿಕಲ್ ವೆದರಿಂಗ್ಗೆ ಒಂದು ಕೊಡುಗೆಯನ್ನು ಮನುಷ್ಯರ ಕಡೆಯಿಂದ ನೀಡಿದಾಗೆ ಆಗುತ್ತೆ. ಈ ಮನುಷ್ಯರು ಮಾಡಿದಂಥ ಕ್ರಿಯೆಗಳು ಈ ಡೆನ್ಯುಡೇಷನ್ ಪ್ರಕ್ರಿಯೆಗೆ ಮತ್ತಷ್ಟು ಸುಲಭವಾಗಿ ತನ್ನ ಕೆಲಸನ ಮಾಡೋದಕ್ಕೆ ಸಹಾಯ ಆಗುತ್ತೆ. ಓಕೆನಾ? ಈಗ ನಿಮಗೆ ಫಿಸಿಕಲ್ ವೆದರಿಂಗು ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ವೆದರಿಂಗಲ್ಲಿ ಕೆಮಿಕಲು, ಫಿಸಿಕಲ್ ಎರಡು ಟೈಪನ್ನು ನೋಡಿದ್ವಿ. ನಮಗೆ ಎಕ್ಸಾಮ್ ಪಾಯಿಂಟ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತಷ್ಟು ಟಾಪಿಕ್ಗಳನ್ನ ನಿಮ್ಮ ಮುಂದೆ ನೀಡ್ತಾ ಬರ್ತೀನಿ ಅಂತ ಹೇಳ್ತಾ, ಈ ಒಂದು ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.